ಒಂದೂರಲ್ಲಿ ಒಬ್ಬ ವಯಸ್ಸಾದ ರೈತ ತನ್ನ ಮಗನ ಜೊತೆ ಇದ್ದ. ಒಂದು ದಿನ ಆ ವಯಸ್ಸಾದ ರೈತ ತನ್ನ ಮಗನಿಗೆ, ಇನ್ನು ನಾನು ಭೂಮಿಯನ್ನ ಉಳಲಾರೆ, ನಮ್ಮ ಬಳಿ ದುಡ್ಡು ಕೂಡ ಕಮ್ಮಿ ಇದೆ, ಇನ್ನು ನೀನು ಯಾವ್ದಾದ್ರೂ ಕೆಲಸ ಮಾಡಿ ನಮ್ಮನ್ನ ಸಾಕ್ಬೇಕು ಅಂತ ಹೇಳ್ತಾನೆ. ಆಗ ಆ ಪುಟ್ಟ ಹುಡುಗ, ಹೆದರಬೇಡಿ ಅಪ್ಪ, ನಾನು ದೇವಿಯ ಸಾಧನಗಳನ್ನ ಮಾಡಿ ಅವಳನ್ನ ಒಲಿಸಿ ಸಿರಿ ಸಂಪತ್ತುಗಳನ್ನ ಕೇಳ್ತೀನಿ, ನಮಗೆ ಕಷ್ಟವನ್ನೆಲ್ಲ ದೂರ ಮಾಡು ಅಂತ ಕೇಳ್ತೀನಿ ಅಂತ ಹೇಳ್ತಾನೆ. ಆ ಹುಡುಗ ನಿಷ್ಠೆಯಾಗಿ ಸಾಧನಗಳನ್ನ ಮಾಡ್ತಾ ಒಂದು ದಿನ ಸಾಕ್ಷಾತ್ ಆದಿಶಕ್ತಿಯೇ ಆ ಹುಡುಗನ ಮುಂದೆ ಪ್ರತ್ಯಕ್ಷಳಾಗ್ತಾಳೆ. ದೇವಿ ಆ ಹುಡುಗನಿಗೆ ಸಿರಿ ಸಂಪತ್ತನ್ನ ಪ್ರಾಪ್ತಿ ಮಾಡ್ತೀನಿ ಅನ್ನೋ ಮಾತನ್ನ ಕೊಡ್ತಾಳೆ. ಆ ಹುಡುಗ ಸಂತೋಷದಿಂದ ತನ್ನ ತಂದೆಯ ಬಳಿ ಹೋಗಿ ಈ ವಿಷಯವನ್ನ ಹೇಳಿ ಕಾಲವನ್ನ ಕಳೆಯಕ್ಕೆ ಶುರು ಮಾಡ್ತಾರೆ. ತುಂಬಾ ದಿನಗಳಾದ್ರೂ ದೇವಿ ಪ್ರಾಪ್ತಿ ಮಾಡಿರುವ ಸಿರಿ ಸಂಪತ್ತು ಅವರಿಗೆ ಬರಲೇ ಇಲ್ಲ. ಇನ್ನೂ ಕಷ್ಟಗಳು ಶುರುವಾಗುತ್ತೆ. ಆ ಹುಡುಗನಿಗೆ ಕೋಪ ಬಂದು ದೇವಿಯ ಮುಂದೆ ಬಳಿ ನಿಂತು, ನೀನ್ ಯಾಕೆ ನನಗೆ ಸುಳ್ಳು ಹೇಳ್ದೆ, ಇನ್ನು ಎಷ್ಟು ದಿನ ನಾನು ಹೀಗೆ ಕಾಯಬೇಕು ಅಂತ ಪ್ರಶ್ನೆ ಮಾಡ್ತಾನೆ. ಆ ದಿನ ರಾತ್ರಿ ಆ ದೇವಿ ಆ ಹುಡುಗನ ಕನಸಲ್ಲಿ ಬಂದು, ನೀನು ಕೊನೆಯ ಬಾರಿ ಉಳುಮೆಯನ್ನ ಮಾಡಿದ್ದು ಯಾವಾಗ ಅಂತ ಕೇಳ್ತಾಳೆ. ನೀನು ಉಳುಮೆ ಮಾಡಿದ್ರೇನೆ ತಾನೇ ನಾನು ನಿನಗೆ ಸಿರಿ ಸಂಪತ್ತನ್ನ ಕೊಡಕ್ಕೆ ಸಾಧ್ಯ, ನೀನು ಕಷ್ಟವನ್ನೇ ಪಡೆದಿರ ಸಿರಿ ಸಂಪತ್ತನ್ನ ಕೇಳಿದಾಗ ನಾನು ಹೇಗೆ ಪ್ರಾಪ್ತಿ ಮಾಡ್ಲಿ? ಆಗ ಆ ಹುಡುಗನಿಗೆ ಅರ್ಥ ಆಗುತ್ತೆ, ನಮ್ಮ ಜೀವನದಲ್ಲಿ ಪವಾಡಗಳು ನಡೆಯೋದು ನಮ್ಮ ನಿರಂತರ ಶ್ರಮ ಇದ್ರೆ ಮಾತ್ರ. ನೀವು ನಿಮ್ಮ ಕೆಲಸವನ್ನ ಮಾಡಿ ಫಲವನ್ನ ದೇವರಿಗೆ ಬಿಡಿ ಅಂತ ಹೇಳೋದು ಅದಕ್ಕೆ ಅಲ್ವಾ.